ಮದ್ವೆಗೆ ರೆಡಿಯಾಗಿ ಹೋಗ್ತಾ ಇದೀನಿ ಈ ಗಾಡಿಲಿ ಕುತ್ಕೊಂಡು. ಸ್ನೇಹ ಏನೋ ಕೈಗೆ ರಿಂಗ್ ಹಾಕಿದಾಳೆ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಮೆಹಂದಿಗೆ ಅರೇಂಜ್ಮೆಂಟ್ ಮಾಡ್ತಾ ಇದಾರೆ ನೋಡಿ. ಅದಕ್ಕೆ ಅಂತ ಹೇಳ್ಬಿಟ್ಟು ಫುಲ್ ಅರೇಂಜ್ಮೆಂಟ್ ಎಲ್ಲ ನಡೀತಾ ಇದೆ. ಊಟಕ್ಕೆ ಅಂತ ಹೇಳ್ಬಿಟ್ಟು ನಿಲ್ಸಿದ್ದಾರೆ. ಸೊ ಒಳಗಡೆ ಹೋಗ್ಬೇಕು, ನೋಡಕ್ ಒಳ್ಳೆ ಪ್ಯಾಲೇಸ್ ತರ ಕಟ್ಟಿದಾರೆ ಅದನ್ನ. ನಮಸ್ಕಾರ, ನಾನು ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಫೈನಲಿ ಮದುವೆಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಈ ಗಾಡೀಲಿ ಕುತ್ಕೊಂಡು. ಸೊ ಇವಾಗ ಮ್ಯಾಪ್ ಹಾಕೊಂಡಿದ್ದೀನಿ, ಅವ್ರಿಗೆ ಹೇಳ್ಬೇಕು ಹೆಂಗೆ ಹೋಗೋದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಲೆಟ್ಸ್ ಗೋ. ಇವತ್ತು ಆ್ಯಕ್ಚುಲಿ ಏನಾಯ್ತು ಅಂತಂದರೆ ಹಳ್ದಿ ಫಂಕ್ಷನ್ಗೆ ಹೋಗೋಕ್ಕಾಗಲಿಲ್ಲ, ಇದ್ದಿದ್ದೆ ಲೇಟ್ ಆಯಿತು. ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ. ಆ ಗಾಡಿಯಿಂದ ಇಳ್ಕೊಂಡೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಎಷ್ಟಾದರೂ ಒಂದು ಕೊಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಬಂದರು. ಇಟ್ಸ್ ಲೈಕ್ ನಮ್ಮೂರ ಕಡೆಯಲ್ಲಿ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತಾರೆ, ಇಲ್ಲೇನು ಕೇಳೋದೇ ಇಲ್ಲ. ಸೊ ಏನೋ ಒಂದು ಆದರೆ ಆಯಿತು ಕೊಡಿ ಅಂತ ಅಂತಾರೆ. ಸೊ ಇವಾಗ ಇಲ್ಲಿ ನೋಡಿ ಫುಲ್ ಒಂಥರ ಹಳ್ಳಿ ಥರ ಫೀಲ್ ಇಲ್ಲಿ ನೋಡೋದಕ್ಕೆ. ಫುಲ್ ಏನಂತಾರೆ ಶಾಮಿಯಾನೆಲ್ಲ ಹಾಕಿದ್ದಾರೆ ನಮ್ಮ ಭಾಷೆಗೆ ಹೇಳಬೇಕು ಅಂತಂದರೆ. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೋಗಿದ್ದಾರೆ, ನಾನು ಇವಾಗ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಇವಾಗ ಎಲ್ಲ ಕುತ್ಕೊಂಡು ತಿಂತಾ ಇದೀವಿ. ಸ್ನೇಹ ನೋಡಿ ಇಲ್ಲೇ ಇದ್ದಾಳೆ ಆ್ಯಂಡ್ ಇಲ್ಲಿಂದ ಊಟ ತಂದ್ಕೊಂಡು ಇವಾಗ ತಿಂತಾ ಇದ್ದೀನಿ. ಲೆಟ್ಸ್ ಈಟ್. ಸ್ನೇಹ ಏನೋ ಕೈಗೆ ರಿಂಗ್ ಹಾಕಿದಾಳೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಏನೇನೋ ಫ್ಯಾಷನ್ ಟ್ರೈ ಮಾಡ್ತಾ ಇರ್ತಾಳೆ. ಆಲ್ಟರ್ ನೆಕ್ ಬ್ಲೌಸ್ ಮಾಡಿಸ್ಕೊಂಡು ಅದನ್ನ ನಾರ್ಮಲ್ ಸ್ಲೀವ್ಸ್ ಅನ್ನು ಹೊಲಿಸ್ಕೊಂಡಿದ್ದಾಳೆ ಎಲ್ಲ ನೋಡಿ. ಇಲ್ಲಿ ಫುಲ್ಲು ನೆಕ್ಸ್ಟ್ ಲೆವೆಲ್ ಫ್ಯಾಷನ್ ಇಷ್ಟ ಅವಳು. ನಮ್ಮ ಬ್ರೈಡ್ ನೋಡಿ ಆಲ್ರೆಡಿ ಅವ್ರದ್ದು ಎಂಗೇಜ್ಮೆಂಟ್ ಆಗೋಯ್ತು. ನಾನು ತುಂಬ ಲೇಟಾಗಿ ಬಂದುಬಿಟ್ಟೆ. ಸೊ ಇವಾಗ ಮೆಹಂದಿಗೆ ಅಂತ ಹೇಳ್ಬಿಟ್ಟು ಬಟ್ಟೆ ಹಾಕೊಂಡು ರೆಡಿ ಆಗ್ತಾ ಇದ್ದಾಳೆ. ಅವಳಿಗೆ ಸ್ನೇಹ ರೆಡಿ ಮಾಡ್ತಾ ಇದ್ದಾಳೆ ಹೇರ್ ಸ್ಟೈಲ್ ಯಾವ ಥರ ಮಾಡೋದು ಅಂತ. ಅವಳು ಮೆಹಂದಿ ಡ್ರೆಸ್ ಕೂಡ ಹಾಕೊಂಡಿದ್ದಾಳೆ ನೋಡಿ. ಸೊ ಇನ್ನು ಸ್ವಲ್ಪ ಹೊತ್ತು ಅವಳದು ಮೆಹಂದಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ನಾವು ಒಂದು 7 o'clock ಹಂಗೆ ಬಂದು ಮೇ ಬಿ ನಮ್ಮದು ಎಲ್ಲ ಮೆಹಂದಿ ಎಲ್ಲ ಹಾಕಿಸ್ಕೋಬೇಕು. कैसा लग रहा है तुम्हें? कैसा फील हो रहा है? I don't know. I'm excited. I'm nervous. I'm emotional. रोया क्या आज तुमने? 2 times. 2 बार रोई. अच्छा. मम्मी थोड़ा सा रो रही थी तो रोना आ गया. ಇಲ್ಲಿ ಮೆಹಂದಿಗೆ ಅರೇಂಜ್ಮೆಂಟ್ ಮಾಡ್ತಾ ಇದಾರೆ ನೋಡಿ. ಸೊ ಇಲ್ಲಿ ಮೆಹಂದಿ ಇವ್ರಿಗೆಲ್ಲ ಮೆಹಂದಿ ಹಾಕಿಸ್ಕೊಳ್ಳೋದು ಅನ್ಸುತ್ತೆ. ಡಿಸೈನ್ ಎಲ್ಲ ಡಿಸೈಡ್ ಮಾಡ್ತಾಳೆ ಅವಳು. ಆಮೇಲೆ ಅವ್ರು ನೋಡಿ ಅವರೆಲ್ಲ ತೆಗ್ಬಿಟ್ಟು ಹಾಕ್ತಾರೆ ಮೆಹಂದಿನ. ಇವಳು ಮೆहंदी ಹಾಕಿಸ್ಕೊತಾ ಇದ್ದಾಳೆ पूरा. और उसको पूरा उठा के एक जगह पे तो पूरा फेंक दिए ऐसे रोड के. ಸೊ ಗೈಸ್ ಫೈನಲಿ ನಾನು ಇವಾಗ ನನ್ನ ರೂಮ್ಗೆ ಬಂದು ನನ್ನ ಏನು ಮೆಹಂದಿ ಹಾಕಿಸ್ಕೋಬೇಕಿತ್ತಲ್ಲ. ಸೊ ಮೆಹಂದಿಗೆ ಅಂತ ಹೇಳ್ಬಿಟ್ಟು ಈ ಡ್ರೆಸ್ ಕೋಡ್ ಅಂತ ತೊಗೊಂಡಿದ್ದು. ಗೈಸ್ ಕ್ಯಾನ್ ಸಿ. ಸೊ ಈ ಕಲರಲ್ಲಿ ತೊಗೊಂಡಿದ್ದು. ಇವಾಗ ಮೆಹಂದಿ ಹಾಕಿಸ್ಕೋಬೇಕು. ಹೊರಗಡೆ ಎಷ್ಟು ಚಳಿ ಇದೆ ಅಂತಂದ್ರೆ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಜಾಕೆಟ್ ಕೂಡ ಹಾಕೊಂಡಿದ್ದೀನಿ. ಆ್ಯಂಡ್ ಅದರ್ ಫ್ರೆಂಡ್ಸ್ ಆಲ್ಸೋ ಹ್ಯಾವ್ ಕಮ್ ಟು ಮೈ ರೂಮ್. ಸೊ ಇನ್ನೊಬ್ರೆಲ್ಲ ಇವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಸೊ ಇವಾಗ ನಾವು 3 ಜನ ಒಟ್ಟಿಗೆ ಅಲ್ಲಿ ಎಲ್ಲಿ ಮೆಹಂದಿ ಹಾಕಿಸ್ಕೊತಾ ಇದೆ ತೋರಿಸೋದಲ್ಲ, ಸೊ ಅಲ್ಲಿಗೆ ಹೊರಡಬೇಕು. ಸೊ ಲೆಟ್ಸ್ ಗೋ ಗೈಸ್. आप हाय बोलो. हाय बोलो. ಸೊ ಅವ್ರು ಆ್ಯಕ್ಚುಲಿ ನಮ್ಮ ಬೆಂಗಳೂರಲ್ಲಿ ಇರೋದಂತೆ. ಅವರು ನಮ್ಮ ಬೆಂಗಳೂರಲ್ಲೇ ವೈಟ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ. ಸೊ ಹಾಗಾಗಿ ಇವರು ಫುಲ್ ನನಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನನ್ನ ಕಾಂಟ್ಯಾಕ್ಟ್ ಲೆನ್ಸ್ ಬಗ್ಗೆ ಎಲ್ಲ. ಗೈಸ್ ಇವಾಗ ಫೈನಲಿ ನಾವು ರೀಚ್ ಆದ್ವಿ. ಆ್ಯಂಡ್ ಅವಳದಿನ್ನೂ ಮೆಹಂದಿ ಆಗಿಲ್ಲ ನೋಡಿ, ಹಾಕಿಸ್ಕೊತಾನೆ ಇದ್ದಾಳೆ. ಈಗ ನೋಡುವ ಎಷ್ಟಾಗಿದೆ ಅವಳದು ಮೆಹಂದಿ ಅಂತ ಹೇಳ್ಬಿಟ್ಟು. ಈಗ ಕೈಯಿಂದ ಹಾಕಿಸ್ಕೊತಾ ಇದ್ದಾಳೆ. ತಗ್ಗೈನೇ ಈಗ ಇಲ್ಲಿ ಅವ್ರ ಅಮ್ಮನ ಕೈಗೂ ಹಾಕ್ತವ್ರೆ. ನಾನು ಅವಾಗಲೇ ಬೆಳಗ್ಗೆ ಏನು ಮಿಸ್ ಮಾಡಿದೆ ಅದ್ರದ್ದು ಫೋಟೋಸ್ ನೋಡಿ. ಇಲ್ಲೇ ಕುತ್ಕೊಂಡು ನೋಡಿ ಇವಾಗ ಈ ಹುಡುಗಿ ಹಾಕಿಸ್ಕೊಂಡು ನೆಕ್ಸ್ಟ್ ಅವಳ್ದು ಆಗ್ತಾ ಇದೆ. ಅದಾದ್ಮೇಲೆ ನಂದು. ಇವಳ್ದು ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅಚ್ಚಲಾಗ್ರೆ दामन बचा के रखना, अपनी शादी वाली रात
ಮುಗಿಸ್ಕೊಂಡು ರೂಮಿಗೆ ಬಂದೆ ಇವಾಗ. ಆ್ಯಂಡ್ ಆ್ಯಕ್ಚುಲಿ ಮೆಹಂದಿ ಹಾಕಿಸ್ಕೊಂಡಿದ್ದೆ, ಏನು ಸ್ವಲ್ಪ ಇರಿಟೇಟ್ ಆಗ್ತಾಯಿತ್ತು, ಏನು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಕೈ ಕೂಡ ತೊಳೆದ್ಬಿಟ್ಟೆ. ಇನ್ನು ಸ್ವಲ್ಪ ಚಳಿ ಬೇರೆ ಸ್ಟಾರ್ಟ್ ಆಗುತ್ತಲ್ವ, ಸೊ ಪೂರ ಕೈ ತೊಳೆದ್ಬಿಟ್ಟೆ. ಇವಾಗ ಆರಾಮಾಗಿ ಏನಾದ್ರು ಮಾಡೋಂಗಿದ್ರೆ ಮಾಡ್ಬೋದು. ಸೊ ನಾನು ರೌಂಡ್ ರನ್ನಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ ಹೊರಗಡೆ. ನೋಡುವ, ಹೊರಗಡೆ ತುಂಬ ಚಳಿ ಇದೆ. ಮತ್ತು ನಮ್ಮ ಲೈಕ್ ಏನೂ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ವರ್ಕೌಟ್ ಇಲ್ದಲೇ ಒಂಥರ ಆಗ್ತಿದೆ ನನಗೆ. ಸೊ ಹಾಗಾಗಿ ಸ್ವಲ್ಪ ರನ್ನಿಂಗು ವಾಕಿಂಗ್ ಏನಾದ್ರು ಮಾಡೋಣ ಅಂತ ಹೊರಗಡೆ ಹೋಗಿ. ಸೊ ಇವಾಗ ಫಸ್ಟ್ ಬಟ್ಟೆ ಚೇಂಜ್ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗೋಣ. ಇಲ್ಲಿ ನೋಡಿ, ಆಸ್ ಯು ಗೈಸ್ ಕ್ಯಾನ್ ಸಿ, ಈ ಥರ ಆಗಿದೆ ಮೆಹಂದಿ. ಇನ್ನೂ ಅದು ನಾಳೆ ಸ್ವಲ್ಪ ಕಲರ್ ಗೊತ್ತಾಗುತ್ತೆ, ಇವಾಗ ಗೊತ್ತಾಗಲ್ಲ. ಆ್ಯಂಡ್ ಈ ಕೈಯಲ್ಲಿ ನೋಡಿ ಈ ಥರ ಇದೆ. ನನ್ನ ಟ್ಯಾಟುಗೂ ಸೇರಿಸಲ್ಲ ಹಾಕೋರೆ. ನನಗೆ ಅವಳ ಜನ ಫುಟೇಜ್ ತೋರಿಸ್ತಾ ಇದ್ದಾಳೆ. ಮ್ಯಾಚ್ ನೋಡಿದ್ದು, ಗರ್ಲ್ಸ್ ಕ್ರಿಕೆಟ್ ಲೀಗ್ ವಿನ್ ಆಗಿದ್ದು, ಅದು ತೋರಿಸ್ತಾ ಇದ್ದಾಳೆ ಫೋನಲ್ಲಿ. ಏನೇ ರೆಕಾರ್ಡ್ ಮಾಡ್ಕೊಂಡಿದ್ದು ಅಂತ ಹೇಳ್ಬಿಟ್ಟು. ಮಾರ್ನಿಂಗ್ ಎದ್ಬಿಟ್ಟು ನಾನು ಹೋಟೆಲಿಂದ ಇದಿಷ್ಟು ಐಟಮ್ಸ್ಗಳನ್ನ ಆರ್ಡರ್ ಮಾಡಿದ್ದೀನಿ. ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ತಿನ್ಬೇಕು. ಇವಾಗ ವ್ಲಾಗ್ ಕೂಡ ಅಪ್ಲೋಡ್ ಆಗ್ತಾ ಇದೆ. ಸೊ ಲೆಟ್ಸ್ ಈಟ್ ದಿಸ್. ಇದೆಲ್ಲ ನಮ್ಮ ರೂಮಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಪ್ಲಾನ್ ಮಾಡ್ತವ್ರೆ. ಸೊ ಅದೇನು ಡ್ಯಾನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಕಜೂರ ಸಾಂಗಿ ಪುಣ್ಯಣ್ಣ ಅದಾದ ನೋಡುವ ಪ್ಲಾನ್ ಆಗ್ತಿದೆ ಅಂತ. ಗೈಸ್, ನಮ್ದು ಇಷ್ಟು ತನಕ ಡ್ಯಾನ್ಸ್ ಪ್ರಾಕ್ಟೀಸ್ ಆಗ್ತಾ ಇದೆ. ಸೊ ನನಗಂತೂ ಏನೂ ಬರ್ತಾ ಇಲ್ಲ ಡ್ಯಾನ್ಸು. ಲಾಸ್ಟ್ ಮೂಮೆಂಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಆ್ಯಂಡ್ ಯಾವುದೇದೋ ಹಿಂದಿ ಸಾಂಗ್ಸಿಗೆ ಮಾಡ್ತಾ ಇರೋದು. ಇನ್ನೂ ಪ್ಲಾನ್ ಮಾಡ್ತಾರೆ ನಿಂತ್ಕೊಂಡು. ಆಲ್ಮೋಸ್ಟ್ ಸಂಗೀತ ಇವೆಂಟ್ ಎಂಡ್ ಆಯಿತು. ಇಲ್ಲೆಲ್ಲ ಫುಲ್ ನಾವೆಲ್ಲ ಡ್ಯಾನ್ಸ್ ಮಾಡಿದ್ವಿ. ಆ್ಯಂಡ್ ಸಕ್ಕತ್ತು ಸ್ವೆಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಮೀಟ್ ರೇಖಾಸ್ ಬ್ರದರ್ ಆಗಿದಾನಲ್ವಾ. ಸೊ ಇವಾಗ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡೋದು. ಇವಾಗ ಮತ್ತೆ ಹೋಗ್ತದ ನೋಡಿ ಡ್ಯಾನ್ಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅವಳೇ ಬ್ರೈಡ್ ಚೆನ್ನಾಗಿದೆ ನೋಡೋಕ್ಕೆ. ಇವಾಗ ನಾನು ಫುಲ್ಲು ಡ್ಯಾನ್ಸ್ ಮಾಡಿ ಎಲ್ಲ ಬಂದಾಯಿತು. ಆ್ಯಂಡ್ ಒಳಗಡೆ ಏನೇನು ಫಂಕ್ಷನ್ ಇತ್ತು, ಸಂಗೀತದ್ದು ಮುಗೀತು. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು, ಈ ಹಾಲಲ್ಲಿ ಇವಾಗ ಫೈನಲ್ ರಾತ್ರಿ ಇಲ್ಲೇ ಮದುವೆ ಆಗೋದು ಅನ್ಸುತ್ತೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಫುಲ್ ಅರೇಂಜ್ಮೆಂಟ್ ಎಲ್ಲ ನಡೀತಾ ಇದೆ. ಆ್ಯಂಡ್ ಆ ಕಡೆ ಫುಡ್ಗೆ ಅಂತ ಅರೇಂಜ್ ಮಾಡಿದ್ದಾರೆ. ನಾನು ಮಾರ್ನಿಂಗ್ ಏನು ಫುಡ್ ಆರ್ಡರ್ ಮಾಡಿದ್ದೆ, ಮಧ್ಯಾಹ್ನ ಅದು ಹಾಗೆ ಇತ್ತು. ಸೊ ಹಾಗಾಗಿ ಅದನ್ನು ಸ್ವಲ್ಪ ತಿನ್ಕೊಂಡು ಬಂದೆ. ಐ ಥಿಂಕ್ ದ ಕಲರ್ ಕಾಂಬಿನೇಷನ್ ಇಸ್ ವೆರಿ ಬ್ಯೂಟಿಫುಲ್. ಸ್ವಲ್ಪ ನನ್ನ ಬಟ್ಟೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತ ಅನಿಸ್ತು. ನೆನ್ನೆ ಅಂತೂ ಫುಲ್ ಒಂಥರ ಲೋ ಆಗಿದ್ದು, ಬಿಕಾಸ್ ಟ್ರಾವೆಲ್ ಮಾಡಿ ರಾತ್ರಿ ನಿದ್ದೆ ಎಲ್ಲ ಒಂಥರ ಆಗ್ಬಿಟ್ಟಿದ್ದು. ಬಟ್ ಇವತ್ತು ಒಳ್ಳೆ ನಿದ್ದೆ ಆಯಿತು, ಬಿಕಾಸ್ ನನಗೆ ಸಪ್ರೇಟಾಗಿ ಒಂದು ಸಿಂಗಲ್ ರೂಮ್ ಸಿಕ್ತು. ಈಗ ಮಾರ್ನಿಂಗ್ ಒಂದು ಹುಡುಗಿ ನನ್ನ ಜೊತೆ ಮೂವ್ ಆದ್ಲು. ಸೊ ಹಾಗಾಗಿ ಇಲ್ಲಿ ಹೊಸ ಫ್ರೆಂಡ್ಸ್ನ ಕೂಡ ಮಾಡ್ಕೊಂಡೆ. ಲಾರ್ಡ್ ಆಫ್ ರೇಖಾಸ್ ಫ್ರೆಂಡ್ಸ್ ಎಲ್ಲ ನಂಗೆ ಪರಿಚಯ ಆದ್ರು. ಇಲ್ಲಿ ನೋಡಿ, ಸ್ನೇಹ ಅವಳ ಹಸ್ಬೆಂಡ್ ಜೊತೆ ಫೋಟೋ ಕ್ಲಿಕ್ ಮಾಡ್ಕೋತಾಳೆ. ಶಿ ಗಾಟ್ ಅ ಫುಲ್ ಟೈಮ್ ಫೋಟೋಗ್ರಾಫರ್ ಅಂತ ಹೇಳ್ಬೋದು. ನನ್ನ ಫ್ರೆಂಡಿಗೆ ಸೀರೆ ಓಡಿಸಿದ್ದೀನಿ. ಸ್ನೇಹ ದಿಖಾओ मैंने कितना अच्छे से सेरे पहनवाया है तुम्हें. साड़ी पहनवाए हैं. ಆ್ಯಂಡ್ ಇವಳು ಶೀ ಈಸ್ ಲೈಕ್ ಅ ಫ್ಯಾಷನಿಸ್ಟಾ. ಬಿಕಾಸ್ ನೋಡಿ ಎಷ್ಟು ಚೆನ್ನಾಗಿ ಏನೇನೋ ಸರಗಳೆಲ್ಲ ಹಾಕೋತಿದ್ದಾಳೆ ಫುಲ್ಲು. अरे ठीक करो ना उसको. हाँ उसको मैं हाँ ಸೊ ಅದನ್ನು ಹಾಕೊಂಡು ನೋಡ್ತಾ ಇದ್ದಾಳೆ ಯಾವ ಥರ ಏನು ಅಂತ. ಸ್ಯಾರಿ ತೊಗೋಬಾ ಅಂತ ಹೇಳ್ಬಿಟ್ಟು ಹೇಳಿದ್ಲು. ನನಗೆ ಉಡ್ಸೋಕೆ ಯಾರು ಇರಲ್ವಲ್ಲ, ಹೆಂಗೆ ಏನು ಅಂತ. ಬಿಕಾಸ್ ಯಾವಾಗಲೂ ಉಡ್ಸ್ಕೊಂಡು ಅಭ್ಯಾಸ, ನಂಗೆ ಉಡ್ಕೊಳಕ್ಕೆ ಬರುತ್ತೆ. ಬಟ್ ಯಾವಾಗಲೂ ನನಗೆ ಉಡ್ಕೊಂಡಿಲ್ಲ. ಅವಳಿಗೆ ಉಡಿಸ್ಕೊಟ್ಟಿದ್ದೀನಿ ನೋಡಿ, ಬಟ್ ನಾನು ಉಡ್ಕೊಂಡಿಲ್ಲ. ಅವಳು ಬ್ಲೌಸ್ ಲೂಸಾಗಿ ಬಿದ್ದೋಗ್ತಾ ಇದೆ.
ಇವಾಗ ಅವಳು ರೆಡಿ ಆಗ್ತಾಳೆ, ಕೂದಲು ಒಂದಾದರೆ ಅವಳದು ಆಯಿತು. ಸೊ ನಾನಂತೂ ತುಂಬ ಹೊತ್ತು ಮುಂಚೆನೇ ರೆಡಿ ಆಗ್ಬಿಟ್ಟೆ ರೂಮಿಗೆ ಬಂದ ತಕ್ಷಣ. ಬಂದು ಒಂದು ಸ್ವಲ್ಪ ಟೈಮ್ ತೊಗೊಂಡೆ, ಬಂದ್ಬಿಟ್ಟು ಬಟ್ಟೆ ಚೇಂಜ್ ಮಾಡಿಕೊಂಡು ಕುತ್ಕೊಂಡು ವ್ಲಾಗ್ ಎಡ್ ಮಾಡೋಣ ಅಂತ ಕುತ್ಕೊಂಡು ಅವಾಗಿಂದ ರೂಮಿಗೆ ಒಬ್ಬರಲ್ಲೊಬ್ರು ಬರ್ತಾನೆ ಇದ್ದಾರೆ. ಸೊ ಹಾಗಾಗಿ ನಾನು ಹೊತ್ಲಾಗ ಆಯಿತು ಟೈಮ್ ಸಿಕ್ತಾಗ ಮಾಡೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಸೊ ಗೈಸ್ ಇವಳ್ದು ಐಲರ್ ಹಾಕೊಟ್ಲಿ ಇವಳು, ಅವಳಿಗೆ ನಾನು ರೆಡಿ ಮಾಡಿದೆ, ಇವಳು ಅವಳನ್ನ ರೆಡಿ ಮಾಡ್ತಾಳೆ. ನೋಡಿ ಇದೆ ಎಲ್ಲರೂ ಮಾಡೋದು, ಹುಡುಗು ಕೂಡ ಐಲರ್ ಹಾಕ್ಬೇಕಂತೆ. ಗೈಸ್ ಇಲ್ಲಿ ಬರಾತ್ ಆಗ್ತದೆ, ಅಂದರೆ ಹುಡುಗರ ಕಡೆಯವರು ಹುಡುಗನ್ನ ಕರ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ಬರಾತ್ ಅಂತ ಹೇಳ್ತಾರೆ ಇವ್ರ ಭಾಷೆಲಿ. ಸೊ ಇವಾಗ ಫುಲ್ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಲೈಟಿಂಗ್ ಎಲ್ಲ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಆ್ಯಂಡ್ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದಾರೆ. ಸೊ ಅವರೆಲ್ಲ ಸೀರೆ ಉಡ್ಕೊಂಡು ಬಂದಿದ್ದಾರೆ. ಗೈಸ್ ಇವಾಗ ಪೂರಾ ಫಂಕ್ಷನ್ ಎಲ್ಲ ಆಯಿತು. ಇಟ್ಸ್ ಲೈಕ್ ಪೂರಾ ಇಲ್ಲಿ ಏನು ಹಾಲ್ ಇದೆ ಎಲ್ಲ ಖಾಲಿಯಾಗಿದೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ನೋಡಿ ಫೋಟೋ ಎಲ್ಲ ತಗೋತಾ ಇದ್ದಾರೆ, ಎಲ್ಲರೂ ನಿಂತ್ಕೊಂಡು ಒಂದೊಂದು ಕಾರ್ನರಲ್ಲಿ. ಸೊ ನಾನು ಒಂದೆರಡು ಫೋಟೋಗ್ರಾಫರ್ ಕೆಲ ಫೋಟೋಸ್ ತೆಗೆಸ್ಕೊಂಡೆ. ಸೊ ಇವಾಗ ಇಲ್ಲಿಗೆ ಏನು ಎಂಗೇಜ್ಮೆಂಟ್ ಎಲ್ಲ ಇತ್ತು ಮತ್ತು ಮದುವೆದೆಲ್ಲ ಇತ್ತು, ಎಲ್ಲ ಆಯಿತು, ಎಲ್ಲ ಫಂಕ್ಷನ್ಸ್ ಎಲ್ಲ. ಸೊ ನಾಳೆ ಒಂದು ಹುಡುಗನ ಕಡೆನೂ ಇರುತ್ತೆ ಅನಿಸುತ್ತೆ, ಬಟ್ ನಾಳೆ ನಾನು ಹೊರಡ್ತಾ ಇದ್ದೀನಿ ಬೆಂಗಳೂರಿಗೆ. ಸೊ ಹಾಗಾಗಿ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ದು. ಫಸ್ಟ್ ಟೈಮ್ ನಾವು ತಂಡಿನ ಮದುವೆ ಅಟೆಂಡ್ ಮಾಡಿದ್ದು. ಆ್ಯಂಡ್ ಇದು ಮೋಸ್ಟ್ಲಿ ಪಹಾಡಿ ಮದುವೆ ಥರನೇ ಅಂತಲೇ ಹೇಳ್ತಾರೆ. ಇಲ್ಲಿ ಸಾಂಗ್ಸ್ಗಳು ಮಾತ್ರ ಸಾಕಾಗಿತ್ತು, ಪಹಾಡಿ ಸಾಂಗ್ಸ್ಗಳೆಲ್ಲ. ಗೈಸ್ ನಮ್ಮ ಕಡೆ ಆಲೂ ತುಪ್ಪ ಏನು ಬಿಡ್ತೀವಿ ಆ ಶಾಸ್ತ್ರಗಳಿದೆಲ್ಲ, ಸೊ ಅದನ್ನ ಇವರೆಲ್ಲ ನೈಟಲ್ಲಿ ಮಾಡ್ತಾರೆ. ಸೊ ಇದ್ರ ಬಿಹೈಂಡ್ ಒಂದು ಸ್ಟೋರಿನೇ ಇದೆ ಅಂತ. ನಾನು ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಂದೆ. ಆ್ಯಂಡ್ ಎಲ್ಲರೂ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ದಾರೆ, ನಾರ್ಮಲ್ ಚೂಡಿದಾರ್ ಹಾಕೊಂಡಿದ್ದಾರೆ. ಸೊ ಇವಾಗ ಇಲ್ಲಿ ನೋಡಿ ಏನೋ ಫಂಕ್ಷನ್ ಆಗ್ತಾ ಇದೆ. ಹೋಟೆಲಿಂದ ಚೆಕ್ಔಟ್ ಮಾಡಾಯಿತು. ಆ್ಯಂಡ್ ಇವಾಗ ಏರ್ಪೋರ್ಟ್ಗೆ ಹೊರಡಬೇಕು. ಇಲ್ಲಿ ಕ್ಯಾಬ್ ಸಿಗಲ್ಲ, ಹಾಫ್ ವೇ ಅಂತ ಏನೋ ನಾವು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಮೋರ್ ಲೆಕ್ಕ ಟುಕ್ ಅಂತಲೇ ಹೇಳ್ಬೋದು. ಸೊ ಇವಾಗ ಇಲ್ಲಿಂದ ಡೆಲ್ಲಿ ಏರ್ಪೋರ್ಟ್ಗೆ ಹೋಗಬೇಕು. ಹೋಗೋಷ್ಟು ಸಂಜೆ ಇಲ್ಲ ಈವ್ನಿಂಗ್ ಆಗ್ಬೋದು. ಸೊ ನನ್ನ ಫ್ಲೈಟ್ ಇರೋದು 10:45ಗೆ ನೈಟು. ಸೊ ಹಾಗಾಗಿ ಅಷ್ಟೊತ್ತಿಗೆ ಹೊರಡಬೇಕು. ಆ್ಯಂಡ್ ಒಳ್ಳೆ ನಿದ್ದೆ ಆಯಿತು ನೆನ್ನೆ ರಾತ್ರಿನೂ ಕೂಡ, ಬಟ್ ಮಲಗಿದ್ದು ಲೇಟ್ ಆಯಿತು. ಬಿಕಾಸ್ ಇಲ್ಲಿ ಶಾಸ್ತ್ರಗಳೆಲ್ಲ ರಾತ್ರಿನೇ ಆಗೋದಲ್ವಾ. ನೆನ್ನೆ ರಾತ್ರಿ ನೋಡ್ಬೋದು ಅರೌಂಡ್ 3 ತನಕ ಏನೋ ಇದ್ದಿದೆ, 3:30, 4 ತನಕ. ಅದಾದ್ಮೇಲೆ ಮಲ್ಕೊಂಬಿಟ್ಟೆ. ಇವರು ನನ್ನ ಫ್ರೆಂಡ್ಸ್ ಎಲ್ಲ ಹಾಗೆ ಕೂತಿದ್ರು ಫಂಕ್ಷನಲ್ಲಿ. ಹವೆವರ್ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ನೋಡಿ CNG ಹಾಕೋ ಗಾಡಿಗಳೇ ತುಂಬ ಜಾಸ್ತಿ. ಮಧ್ಯದಲ್ಲಿ ಹಾಕಿಸ್ಕೊಂಡು ಹೋಗ್ತಾ ಇರಬೇಕು. ನಾನಂತೂ ಮಲ್ಕೊಳ್ಳೋಕೆ ಟ್ರಾಕ್ ಮಾಡಿಬಿಟ್ಟೆ. ಸೊ ಶೇರಿಂಗ್ ಗಾಡಿ ಆಗಿರೋದ್ರಿಂದ ನಮ್ಮನ್ನು ಬಿಟ್ಟು ಬೇರೆಯವರು ಕೂಡ ಇದ್ದಾರೆ ಗಾಡಿಗೆ. ಸೊ ಇವಾಗ ಫಿಲ್ ಮಾಡಿಸ್ಕೊಂಡಾದ್ಮೇಲೆ ಹೊರಟ್ಬಿಡ್ಬೇಕು. ಗೈಸ್ ಇವಾಗ ಇಲ್ಲಿ ಊಟಕ್ಕೆ ಅಂತ ಹೇಳ್ಬಿಟ್ಟು ನಿಲ್ಸಿದ್ದಾರೆ. ಸೊ ಒಳಗಡೆ ಹೋಗ್ಬೇಕು. ನೋಡೋಕೆ ಒಳ್ಳೆ ಪ್ಯಾಲೇಸ್ ಥರ ಕಟ್ಟಿದ್ದಾರೆ ಅದನ್ನು. ನೈಸ್. ಹಿಂಗೊಂದು ಮನೆ ಕಟ್ಟಬೇಕು ಗೈಸ್. ಇವಾಗ ಬಂದ್ಬಿಟ್ಟು ಇಬ್ಬರು ನಾವು ಸೂಪ್ ತೊಗೊಂಡಿದ್ದೀವಿ ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಮ್ಮ ರೈಸು ಪನ್ನೀರ್ ಆ್ಯಸ್ ಯೂಸಲ್ ಬಂದಾಗಲಿಂದ ಬರೀ ರೈಸು ಪನ್ನೀರು ಅದೇ ತಿಂದಿರೋದು. ಇಲ್ಲಿ ಸೂಪ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಈ ಜಾಗ ನೋಡು ಅನ್ಕೋತಿದ್ದೆ, ಎಷ್ಟು ಇಂಟೀರಿಯರ್ಗೆ ಎಲ್ಲ ಖರ್ಚಾಗಿರ್ಬೋದು ಜಾಗ ಬಿಲ್ಡ್ ಮಾಡೋದಕ್ಕೆ ಅಂತೆಲ್ಲ ಹೇಳ್ಬಿಟ್ಟು. ಗೈಸ್ ಇವಾಗ ಅಷ್ಟು ತನಕ ವೆಯ್ಟ್ ಮಾಡಿ ನಾನು ಈಗ ಫ್ಲೈಟ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ ನಂದು ಕ್ಯಾಬಿನ್ ಬ್ಯಾಗ್ ಏನಿತ್ತು ಅದನ್ನು ಕೂಡ ಅವರು ತೊಗೊಂಡ್ರು, ಎರಡನ್ನೂ ತೊಗೊಂಡ್ರು. ಸೊ ಹಾಗಾಗಿ ನನಗೇನು ಕ್ಯಾರಿ ಮಾಡೋಂಗಿಲ್ಲ. ಸೊ ಇಟ್ಸ್ ಲೈಕ್ ಆರಾಮಾಗಿ ನಡೀತಾ ಇದ್ದೀನಿ. ನಂದು ಚಿಕ್ಕದೇನು ಬ್ಯಾಗ್ ಇದೆ ಅದನ್ನು ಹಿಡ್ಕೊಂಡು. ಬ್ಯಾಗ್ ಬೇರೆ ಕಿತ್ತೋಯ್ತು, ನಾನು ಬರಬೇಕಾದ್ರೆ ಹೇಳಿದ್ನಲ್ಲ ಕಿತ್ತೋಗೋ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಹೆಂಗೆ ಹಿಡ್ಕೊಂಡು ಓಡಾಡೋದು ಅಂತ ಹೇಳ್ಬಿಟ್ಟು ಅಂದ್ಕೋತಾ ಇದ್ದೆ. ಸೊ ಇವಾಗ ಎನಿವೇಸ್ ಲೆಟ್ಸ್ ಗೋ ಗೈಸ್, ಮನೆಗೆ ಹೋಗೋಣ.